ಭಾಗ್ಯವತಿ ಲೋ ದನ ಚಿಕ್ಕಪ್ಪ ಜನಾರ್ದನ. ಅದೇ ಇವರೇನೋ ಇಷ್ಟೊತ್ತಾದ್ರೂ ಬಂದಿಲ್ಲ. ಹೊಟ್ಟೆ ಹಶ್ವಾಗ್ತಿದೆ ಚಿಕ್ಕಪ್ಪ, ಅವ್ರು ಬಂದಿದ್ರೆ ಊಟ ಮಾಡ್ಬೋದಿತ್ತೇನಲ್ವಾ? ಅಯ್ಯೋ ದಡ್ಡ, ಯಾವಾಗ್ಲೂ ನಿನಗೆ ನಿನ್ ಹೊಟ್ಟೆದೇ ಚಿಂತೆ ನೋಡು. ಆ ಊಟ ಎತ್ತಿ ಪಕ್ಕಕ್ಕಿಡು. ಹುಡುಗಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನೇ ಇಲ್ವೇನೋ ನಿನಗೆ? ಬಂದ್ರು. ಅಮ್ಮಾಜಿ. ಓ, ಅಮ್ಮಾಜಿ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ನಮ್ಮ ಹುಡುಗಿ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೋ. ಹೋದ ಕೆಲಸ ಏನಾಯ್ತು? ಹಣ್ಣ ಕಾಯ? ಅಮ್ಮ, ಅಮ್ಮಾಜಿ ಯಾಕೆ ಹಾಗಿದ್ದಾರೆ? ಅಣ್ಣ ಏನಾಯ್ತು? ಅಮ್ಮಾಜಿ ತುಂಬ ಕೋಪ ಬಂದರೆ ಅಥವಾ ಅವ್ರ ಮನ್ಸಿಗೆ ತುಂಬ ನೋವಾದರೆ ಮಾತ್ರ ಹೀಗೇನು ಮಾತಾಡದೇ ಇರ್ತಾರೆ. ಅಂಥದ್ದೇನಾಯ್ತಲ್ಲಿ? ನಮ್ಮ ಹತ್ರನೂ ಏನೂ ಹೇಳಲಿಲ್ಲ ನರೇಂದ್ರ. ಅಲ್ಲಿಂದ ಹೊರಟಾಗಿಂದ ಹೀಗೆ ಇದ್ದಾರೆ. ಹೋಗ್ಲಿ, ಹುಡುಗಿ ನಿಮಗೆ ಹೇಗೆ ಅನ್ಸಿದ್ಲಮ್ಮ? ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಆದರೆ ಮನೆಯಲ್ಲೇ ಇದ್ರು ಯಾಕೋ ರೂಮಿಂದ ಹೊರಗಡೆ ಬರೋದಕ್ಕೆ ತುಂಬ ತಡ ಮಾಡಿದ್ಲು. ಪಾಯಸನೂ ಮಾಡಿದ್ಲು, ಆದರೆ ಸಕ್ಕರೆನೇ ಹಾಕಿರ್ಲಿಲ್ಲ, ಬೆಲ್ಲ ಹಾಕ್ಬಿಟ್ಟಿದ್ಲು. ಓ, ಅಮ್ಮಾಜಿಗೆ ಖಂಡಿತವಾಗ್ಲೂ ಅದು ಇಷ್ಟ ಆಗಿರಲ್ಲ. ಅದನ್ನು ಹೇಳೋದು ಹೇಗೆ ಅಂತ ಗೊತ್ತಾಗದೆ ಹೇಳಿದ್ರೆ ನಮ್ಮ ನಂದನಿಗೆ ಎಲ್ಲಿ ಮನ್ಸಿಗೆ ತುಂಬ ನೋವಾಗುತ್ತೋ ಅಂತ ಹೀಗಿದ್ದಾರೆ ಅನ್ಸತ್ತೆ. ಹೌದಾ? ಹಾಗಾದರೆ ನನಗೆ ನನ್ನ ಹುಡುಗಿ ಸಿಗಲ್ವಾ? ನನ್ ಸೆಲೆಕ್ಟ್ ಆಗ್ಬಿಟ್ಟಲ್ಲ. ಪೂರ್ವಿ ಇಲ್ಲಿ ನೋಡೆ, ನನ್ 2ನೇ ರೌಂಡ್ ಆಡಿಷನ್ಗೂ ಸೆಲೆಕ್ಟ್ ಆಗಿನಿ. ನನ್ ಫೋಟೋ ಹಾಕಿ ಅದನ್ನ ಪೇಪರ್ನಾಗೂ ಹಾಕವ್ರೆ. ಹೌದಲ್ವಾ? ಕಂಗ್ರಾಟ್ಸ್ ಕಣೆ. ನಮ್ಮ ಅಕ್ಕನ ಫೋಟೋ ಪೇಪರ್ನಾಗೆಲ್ಲ ಬಂದ್ಬಿಟ್ಟೈತೆ. ಬಾ, ಇದನ್ ಮೊದ್ಲು ಹೋಗಿ ಎಲ್ರಿಗೂ ತೋರ್ಸುವ. ಅಯ್ಯೋ ಪೂರ್ವಿ, ಅಪ್ಪಯ್ಯ ಇದನ್ನ ನೋಡ್ಬಿಟ್ರೆ? ಹೌದಲ್ವಾ? ಪೂರ್ವಿ, ಅಪ್ಪ ಹಿಂಗಿದ್ನ ತೋರ್ಸದ್ ಬೇಡ, ಕೊಡು, ಬಚ್ಚಿಡ್ತೀನಿ. ಪದ್ಮಿನಿ, ಪೇಪರ್ ಕೊಡವಾ? ನಂದನ್, ತಗೋ ಹಾಲು. ಹಾಲು ಯಾಕೆ ಅಂತನಾ? ಕೆಲವೊಂದ್ಸಲ ಕೆಲವೊಂದು ವಿಷಯದಿಂದ ಹಾಲು ಕುಡ್ದಷ್ಟೇ ತಂಪಾಗತ್ತೆ. ಒಬ್ಬೊಬ್ರಿಗೂ ಹಾಗಾಗಲ್ಲ. ಆಗ ಹಾಲನ್ನು ಕುಡ್ದೇ ತಂಪು ಮಾಡ್ಕೋಬೇಕು. ತಗೋ. ಬೇಡ ಚಿಕ್ಕಮ್ಮ. ನಂದನ್, ನೀನು ಎಷ್ಟೇ ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ. ಅಮ್ಮಾಜಿಗೆ ನೀನು ಹುಡುಗಿ ಇಷ್ಟ ಆಗಿಲ್ಲ. ಅಲ್ಲ, ಯಾಕೆ ಹಂಗೆ ಅನಿಸ್ತಿದೆ ನಿಮಗೆ? ಕಾಫಿ ಆಯ್ತಾ ನಿಂದು? ಇಲ್ಲ ಅಲ್ಲ. ಸಿದ್ದಮ್ಮ, ಒಂದು ಕಪ್ ಕಾಫಿ ತಗೊಂಡು ಬನ್ನಿ.
ನನಗೂ ನಿನ್ನೆ ರಾತ್ರಿನೇ ಕನ್ಫರ್ಮ್ ಆಯಿತು. ಅಮ್ಮಾಜಿ ಲಿಸ್ಟಲ್ಲಿ ಪದ್ಮಿನಿ ಹೆಸರು ಡಿಲೀಟ್. ಚಿಕ್ಕಮ್ಮ ಅಜ್ಜಿ ನಿಮ್ಗೆ ಏನಾದ್ರು ಹೇಳಿದ್ರೆ ಹೇಳಿ ಚಿಕ್ಕಮ್ಮ. ನಂದನ್, ಇವತ್ತಂತೂ ನಿನ್ಗೆ ಇಷ್ಟವಾದ ತಿಂಡಿಗಳನ್ನೇ ಮಾಡಿದ್ದೀನಿ. ತಿಂಡಿಗೆ ಬಾ. ಯಾಕಿಬ್ರು ಈ ಥರ ಆಡ್ತಿದ್ರೆ ಇವತ್ತು? ನೀವು ಹೊಸ ಹುಳ ಬಿಡಕ್ಕೆ ಬರಬೇಡಿ. ಅಜ್ಜಿ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಹೇಳಿ ಪ್ಲೀಸ್. ಇದು ಚೆನ್ನಾಗಿದೆ ನಂದನ್. ನಿನ್ನೆ ನಾನು ಲಾಸನ್ ಫೋಟೋ ತೋರಿಸಿದಾಗ ಅಟ್ಲೀಸ್ಟ್ ಅದನ್ನ ನೋಡೋ ಇಂಟ್ರೆಸ್ಟ್ ಕೂಡ ನೀನು ತೋರಿಸ್ತಿಲ್ಲ. ಇವಾಗ ನಿನ್ ಹುಡುಗಿ ಓಕೆ ಆಗಿದ್ದಳೋ ಇಲ್ವೋ ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನಂದನ್, ನೀನೇನೋ ಯೋಚನೆ ಮಾಡಬೇಡ. ಪ್ರಭಾ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಒಂದ್ ನಿಮಿಷ ಆತೆ, ನೀವು ನಿಂತಿರೋ ಕ್ಯೂನಲ್ಲಿ ನಿಮ್ಗಿಂತ ಮುಂದೆ ನಾನು ನಿಂತಿದ್ದೀನಿ. ನಂದನ್, ಲಾಸನ್ ಫೋಟೋನ ವಾಟ್ಸಪ್ ಮಾಡಿದೀನಿ ನೋಡು. ಚಂಚಲ, ಕ್ಯೂ ನಿಲ್ಲೋದಿಕ್ಕೆ ಇಲ್ಲಿ ಯಾರು ರೇಷನ್ ಕಾರ್ಡ್ ಕೊಟ್ಟಿಲ್ಲ. ರಿಲೇಶನ್ಶಿಪ್ ಬೆಳೆಸ್ತಾ ಇರೋದು. ಏನೇ ಆದ್ರೂ ನಂದನ್ ಮದ್ವೆ ಆಗ್ಬೇಕಾಗಿರೋದು ಲಾಸಿನೇ. ಒಂದು ನಿಮಿಷ, ನಂಗೀಗ ಅರ್ಜೆಂಟಾಗಿ ಒಂದು ಕಾಲ್ ಬರ್ತಿದೆ. ನಾನು ಆಮೇಲೆ ಜಾಯ್ನ್ ಆಗ್ತೀನಿ, ನೀವು ಕಂಟಿನ್ಯೂ ಮಾಡಿ. ನಂದನ್ 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 ಚಿಕ್ಕಮ್ಮ, ನೀವೆಲ್ಲ ಹುಡುಗಿರ ಫೋಟೋ ಕಳಿಸಿ, ನಾನೆಲ್ಲ ಪ್ರಿಂಟ್ ಹಾಕ್ಸ್ಬಿಟ್ಟು ರೂಮ್ ತುಂಬ ಅಂಟಿಸ್ಕೊಂಡ್ಬಿಡ್ತೀನಿ. ಹಾಂ, ಚಿಕ್ಕಪ್ಪ. ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಮನಸ್ಸಿನಲ್ಲಿ ಗೊಂದಲ. ನಂದನ್, ನೀನು ಬಂದಾಗಲಿಂದ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಿರಲಿಲ್ಲ ನೋಡು. ಇನ್ನು ಮುಂದೇನು ಮಾತಾಡೋಕೆ ಆಗುತ್ತೋ ಇಲ್ವೋ? ಯಾಕೆ ಹೇಳು? ಮದುವೆ ಆಗ್ತಿದ್ಯಾ, ಹೆಂಡತಿ ಪಕ್ಕದಲ್ಲಿದ್ದರೆ ನಾವೆಲ್ಲ ಎಲ್ಲಪ್ಪ ನಿನ್ನ ಕಣ್ಣು ಕಾಣಿಸ್ತೀವಿ. ಮೊದಲು ಕೂತ್ಕೊಳ್ಳಯ್ಯ ರಾಜ್ಕುಮಾರ. ಮದುವೆ ಎಲ್ಲ ಆಮೇಲೆ ಏನು ಮಾತು ಚಿಕ್ಕಪ್ಪ, ಮೊದಲು ನಾನು ಯಾರನ್ನು ಮದುವೆ ಆಗ್ತೀನಿ ಅನ್ನೋದು ಮುಖ್ಯ ಅಲ್ವಾ? ನೀವು ಹೇಳಿ ಚಿಕ್ಕಪ್ಪ, ನಾನು ಹಣನೇನು ಬರ್ತಿದೆ? ನೋಡಪ್ಪ ನಂದನ್, ಬೇರೆಯವ್ರ ಮನೇಲಿ ಆ ದೇವ್ರ ಇಚ್ಛೆ ಹೇಗಿರುತ್ತೋ ಹಾಗೆ ನಡೆಯುತ್ತೆ. ಆದರೆ ನಮ್ಮ ಮನೆಯಲ್ಲಿ ನಡೆಯೋದು ಅಮ್ಮಾಜಿ ಇಚ್ಛೆ ಹೇಗಿದೆಯೋ ಹಾಗೆ ಅಲ್ವಾ? ಈಗ ನೀನು ಪದ್ಮಿನಿನ ಮದುವೆ ಆಗ್ತೀಯಾ ಇಲ್ವಾ ಅನ್ನೋದು ತಿಳ್ಕೋಬೇಕು. ಒಂದು ನಿಮಿಷ ತಡಿ. ನಂದನ್, ಈಗ ನನ್ನ ಎರಡೂ ಕೈಲೂ ಕವಡೆ ಇದೆ. ಒಂದು ಕವಡೆನ ಪದ್ಮಿನಿ ಹೆಸರು ಹೇಳಿ ಇಟ್ಕೊಂಡಿದ್ದೀನಿ. ನೀನು ಆ ದೇವ್ರನ್ನ ಪ್ರಾರ್ಥನೆ ಮಾಡಿ ಎರಡು ಕೈಯಲ್ಲಿ ಒಂದು ಕೈ ಮುಟ್ಟು ಪದ್ಮಿನಿ ಹೆಸರು ಹೇಳಿರೋ ಕವಡೆ ಹಿಡ್ಕೊಂಡಿರೋ ಕೈ ಮುಟ್ಟಿದ್ರೆ ನೀನು ಪದ್ಮಿನಿ ಕೈ ಹಿಡ್ಕೋತೀಯ ಅಂತ ಗ್ಯಾರಂಟಿ ಆಗತ್ತೆ. ಪೇಪರ್ ಕೊಡವಾ. ಅವ್ವ, ಪೇಪರ್ನಾಗೆ ಅಕ್ಕೊಂದು ಫೋಟೋ ಬಂದೈತೆ. ಡ್ಯಾನ್ಸ್ ಆಡಿಷನ್ನಾಗೆ ಸೆಲೆಕ್ಟ್ ಆಗೋಳೆ ಅಂತ. ಏನು? ಹ್ಞೂ ಅತ್ತೆ ಬಾ. ಈಗ ಏನ್ ಮಾಡೋದು? ಅವ್ರು ಕಾಪಿ ಕುಡಿಯುವಾಗ ಪೇಪರ್ ಓದ್ತಾರೆ. ಹಾಗೆ ನೋಡ್ಬಿಟ್ರೆ ಅವ್ವ, ಈ ಪೇಪರ್ನ ಎಲ್ಲಾದ್ರೂ ಬಚ್ಚಿಡ್ಬೇಕು. ಹಾಳಾದ್ದು ಈ ರಾಂಗ್ ನಂಬರ್ ನೋಡ್ದು ಕಾಟ ಆಗ್ಬಿಟ್ಟೈತೆ. ಕೊಡಿ. ಲೀಲಾ, ಕಾಪಿ ಕೊಡು. ಇವತ್ತು ಏಕಾದಶಿ, ಸ್ನಾನ ಮಾಡ್ದಂಗೆ ಕಾಫಿ ಕುಡಿಬಾರ್ದು. ಕೊಡಿಲಿ ಪೇಪರ್. ಹೌದಣ್ಣ, ಸ್ನಾನ ಮಾಡ್ಕೊಂಬಾ. ಇದೇನಿದು ಹೊಸ ಅಸ್ತ್ರ ಇವತ್ತು? ನಾನು ಕಾಫಿ ಕುಡಿದರೆ ನನ್ನ ಗಾಡಿ ಮುಂದಕ್ಕೆ ಹೋಗಲ್ಲ ಅಂತ ಗೊತ್ತಿಲ್ಲ. ಬರೀ ಸಿನಿಮಾದ ಕೊಡ್ಬೇಡಿ. ಯಾಕನ ಆಗ್ತಾರೋ ಇದು ಜನ ಕೆಡ್ಸಕ್ಕೆ. ರಾಜ್ಗಿ ಸುದ್ದಿಗಳು ಓದಕ್ಕಂತೂ ಮನಸ್ಸೇ ಬರಕಿಲ್ಲಪ್ಪ.
ಏನು ನಿಂತ್ಕೊಂಬಿಟ್ಟೆ ಕೊಡು ಕಾಪಿನ. ಏನಿದಿಲ್ಲ, ನೆಟ್ಟಿಗೆ ಕಾಪಿ ಕೊಡೋಕ್ಕೂ ಬರೋಕ್ಕಿಲ್ಲ. ಪೇಪರು ಕಾಪಿ ಎರಡು ದಂಡ ಮಾಡಿಬಿಟ್ಟೆ. ಇವತ್ತಿಗೆ ಪಾಠ ಸಾಕು. ಈಗ ನಿಮ್ಗೆಲ್ಲರಿಗೂ ಒಂದು ಸಂತೋಷದ ವಿಷಯ ಹೇಳೋದಿದೆ. ನಿನ್ನೆ ನಮ್ಮ ಕಾಲೇಜಿನಲ್ಲಿ ಆಡಿಷನ್ ನಡೀತಲ್ಲ, ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪದ್ಮಿನಿ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಪದ್ಮಿನಿ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ಸ್ ಮೇಡಮ್, ಎಲ್ರಿಗೂ ಥ್ಯಾಂಕ್ಸ್. ಸೆಕೆಂಡ್ ರೌಂಡ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಲ್ ದ ವೆರಿ ಬೆಸ್ಟ್. ಎಸ್ಕ್ಯೂಸ್ ಮೇಡಮ್. ಎಸ್ ಸರ್. ಮೇಡಮ್, ಪದ್ಮಿನಿ ಕೇಳ್ಕೊಂಡು ಅವ್ರ ತಂದೆ ಬಂದಿದ್ದಾರೆ. ಹೌದಾ? ಓಕೆ ಸರ್. ನಿಮ್ಮಪ್ಪ ಯಾಕೆ ಬಂದರು? ಅವ್ರಿಗೇನಾರ ಈ ವಿಷಯ ಗೊತ್ತಾಗೋಯ್ತಾ? ಪದ್ಮಿನಿ ಹೊರಡಮ್ಮ.